ಕಾಡುಗೋಡಿ ಮಗು ವೆನ್ನೆಲ್ಲಾ ಕೊಲೆ ಪ್ರಕರಣ ಈಗ ಮಹತ್ವದ ಕಾನೂನು ಟ್ವಿಸ್ಟ್ ಪಡೆದಿದೆ. ಬಾಣಸವಾಡಿ ಎಸಿಪಿ ಕಚೇರಿಯಿಂದ ಈ ಹೈ ಪ್ರೊಫೈಲ್ ಕೊಲೆ ಕೇಸ್ ಈಗ ಶಾಂತಿನಗರದ ಡಿಸಿಆರ್ಇ ವಿಭಾಗಕ್ಕೆ ಅಧಿಕೃತವಾಗಿ ಟ್ರಾನ್ಸ್ಫರ್ ಆಗಿದೆ. ಮಗುವಿನ ತಂದೆಯ ಜಾತಿಯ ಆಧಾರದ ಮೇರೆಗೆ ಈ ಕಾನೂನು ಪ್ರಕ್ರಿಯೆ ನಡೆದಿದ್ದು, ತನಿಖಾ ವರದಿಯೊಂದಿಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. 6 ವರ್ಷದ ವೆನ್ನೆಲ್ಲಾ ಕೊಲೆ ಕೇಸ್ನ ತನಿಖೆ ಕಂಪ್ಲೀಟ್. 1000 ಪುಟಗಳ ವರದಿಯಲ್ಲಿದ್ಯಾ ಮರ್ಡರ್ ಸೀಕ್ರೆಟ್? ಮಾರ್ಚ್ 24, 2026ರಂದು ಕಾಡುಗೋಡಿ ವ್ಯಾಪ್ತಿಯಲ್ಲಿ ನಡೆದಿದ್ದ ಮಗು ವೆನ್ನೆಲ್ಲಾ ಸಾವು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಆರಂಭದಲ್ಲಿ ಇದೊಂದು ಸಹಜ ಸಾವು ಎಂದೇ ಎಲ್ಲರೂ ನಂಬಿದರು. ಆದರೆ ಜೂನ್ 4ರಂದು ಬಂದ ಎಫ್ಎಸ್ಎಲ್ ವರದಿ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿತ್ತು. ಮಗುವನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿರುವುದು ಎಫ್ಎಸ್ಎಲ್ ವರದಿಯಲ್ಲಿ ಬೆಳಕಿಗೆ ಬಂದಿತ್ತು. ಆದರೆ ಮಗು ಸಾವನ್ನಪ್ಪಿದ ಆರಂಭಿಕ ಹಂತದಲ್ಲಿ ಅಂದಿನ ಕಾಡುಗೋಡಿ ಇನ್ಸ್ಪೆಕ್ಟರ್ ರಂಗಸ್ವಾಮಿ ತನಿಖೆ ನಡೆಸಿದರು. ಎಫ್ಎಸ್ಎಲ್ ವರದಿ ಬಂದ ಬಳಿಕ ಅಧಿಕೃತವಾಗಿ ಎಫ್ಐಆರ್ ದಾಖಲಿಸಿ ಇನ್ಸ್ಪೆಕ್ಟರ್ ಸೋಮಶೇಖರ್ ತನಿಖೆ ಕೈಗೆತ್ತಿಕೊಂಡಿದ್ದರು. ಆದರೆ ಆರಂಭಿಕ ಹಂತದ ತನಿಖೆಯಲ್ಲಿ 10 ಲೋಪದೋಷಗಳು ಎದ್ದು ಕಾಣಿಸಿದವು. ಕಾಕಿ ಪಡೆಯ ಆ ಒಂದು ಬೇಜವಾಬ್ದಾರಿತನ ಇಡೀ ಪ್ರಕರಣವನ್ನೇ ಮುಚ್ಚಿ ಹಾಕುವ ಹಂತಕ್ಕೆ ತಲುಪಿತ್ತು. ಯಾವಾಗ ಆರಂಭಿಕ ಲೋಪದೋಷಗಳು ಬೆಳಕಿಗೆ ಬಂತೋ ತಕ್ಷಣವೇ ಕೇಸ್ ಬಾಣಸವಾಡಿ ಎಸಿಪಿ ಅನುಷಾ ಅವರ ಹೆಗಲೇರಿತು. ಇದೀಗ ಕಾನೂನು ನಿಯಮಾವಳಿಗಳ ಪ್ರಕಾರ ಪ್ರಕರಣವನ್ನ ಶಾಂತಿನಗರದ ಡಿಸಿಆರ್ಇ ಠಾಣೆಗೆ, ಅಂದರೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ವರ್ಗಾಯಿಸಲಾಗಿದೆ. ಸದ್ಯ ಇನ್ಸ್ಪೆಕ್ಟರ್ ಕೃಷ್ಣ ಅವರು ತನಿಖೆ ಮುಂದುವರಿಸಿದ್ದಾರೆ. ಮಗು ವೆನ್ನೆಲ್ಲಾ ತಂದೆ ಪ್ರವೀಣ್ ಅವರ ಜಾತಿ ಆಧಾರದ ಮೇರೆಗೆ ಕಾನೂನು ಪ್ರಕಾರವೇ ಕೇಸನ್ನು ಬಾಣಸವಾಡಿ ಎಸಿಪಿ ಅವರಿಂದ ಡಿಸಿಆರ್ಇ ಠಾಣೆಗೆ ಶಿಫ್ಟ್ ಮಾಡಲಾಗಿದೆ. ಕೇಸ್ ವರ್ಗಾವಣೆಯ ಬೆನ್ನಲ್ಲೇ ಎಸಿಪಿ ಅನುಷಾ ಬರೋಬ್ಬರಿ 1000ಕ್ಕೂ ಹೆಚ್ಚು ಪುಟಗಳ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಗುವಿನ ಸಾವಿನ ಪ್ರಾಥಮಿಕ ಹಂತದಿಂದ ಹಿಡಿದು ಕೊಲೆ ಬೆಳಕಿಗೆ ಬಂದ ಪ್ರತಿಯೊಂದು ಹಂತದ ಕಂಪ್ಲೀಟ್ ಕತೆ ಇದರಲ್ಲಿದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸಹ ಆರೋಪಿ ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದರೆ, ಮಗುವನ್ನು ಕೊಲೆ ಮಾಡಿರುವ ಮುಖ್ಯ ಆರೋಪಿ ಮೋಹನ್ ಇನ್ನು ಜೈಲಿನಲ್ಲೇ ಕಂಬಿ ಎಣಿಸುತ್ತಿದ್ದಾನೆ. ಸದ್ಯ ಎಸಿಪಿ ಅನುಷಾ ಅವರು ಸಲ್ಲಿಸಿರುವ 1000ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಶಾಂತಿನಗರದ ಡಿಸಿಆರ್ಇ ಟೀಮ್ ಜಾಲಾಡುತ್ತಿದೆ. ವರದಿಯ ಪ್ರತಿಯೊಂದು ಅಂಶಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿದ ಬಳಿಕ ತನಿಖೆಯನ್ನು ಅಂತಿಮಗೊಳಿಸಿ ಶೀಘ್ರದಲ್ಲೇ ನ್ಯಾಯಾಲಯಕ್ಕೆ ಬಲಿಷ್ಠ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.